ಜಿಂಕೆ ಮತ್ತು ನರಿ. ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಕಾಗೆ ಬಹಳ ಸ್ನೇಹದಿಂದ ಇದ್ದವು. ಅದೇ ಕಾಡಿನಲ್ಲಿ ಒಂದು ನರಿಯು ವಾಸ ಮಾಡುತ್ತಿತ್ತು. ಒಂದು ದಿನ ನರಿಯು ಜಿಂಕೆಯದ್ದು ನೋಡಿತು. ಆಹಾ, ಈ ಜಿಂಕೆ ನನ್ನ ಕೈಗೆ ಸಿಕ್ಕಿದರೆ ಎಷ್ಟು ಚೆನ್ನ, ನನಗೆ ಒಳ್ಳೆಯ ರುಚಿಯಾದ ಊಟ ದೊರೆಯುವುದು ಎಂದುಕೊಂಡಿತು. ಅದನ್ನು ನೆನೆಸಿಕೊಂಡು ನರಿಯ ಬಾಯಲ್ಲಿ ನೀರೂರಿತು. ಕೂಡಲೇ ನರಿ ಜಿಂಕೆಯ ಬಳಿಗೆ ಬಂದು ನಮಸ್ಕಾರ ಗೆಳೆಯ ಎಂದಿತು. ಜಿಂಕೆ ನರಿಯನ್ನು ಕುರಿತು ನೀನು ಯಾರು ಎಂದು ಕೇಳಿತು. ನಾನು ನರಿರಾಯ, ಇದೇ ಕಾಡಿನಲ್ಲಿ ಇರುತ್ತೇನೆ. ನನಗೆ ಯಾರು ಗೆಳೆಯರೇ ಇಲ್ಲ. ನಾನು ಒಂಟಿ. ಈಗ ನೀನು ಸಿಕ್ಕಿರುವೆ, ನಾವು ಗೆಳೆಯರಾಗೋಣ ಎಂದಿತು. ಒಂಟಿ ನರಿಯದ್ದು ನೋಡಿ ಜಿಂಕೆಗೆ ಮರುಕ ಉಂಟಾಯಿತು. ಆಗಲಿ, ನಾವು ಗೆಳೆಯರಾಗಿ ಇರೋಣ ಬಾ, ನಿನಗೆ ನನ್ನ ಗೆಳೆಯ ಕಾಗೆಯ ಪರಿಚಯ ಮಾಡಿಕೊಡುವೆ ಎಂದು ಕರೆಯಿತು. ಜೊತೆಯಾಗಿ ಬಂದ ಜಿಂಕೆ ಮತ್ತು ನರಿಯದ್ದು ನೋಡಿ ಕಾಗೆಗೆ ಅಚ್ಚರಿಯಾಯಿತು. ಇದು ಯಾರು ಎಂದು ಜಿಂಕೆಯನ್ನು ಕೇಳಿತು. ಈತ ನನ್ನ ಹೊಸ ಗೆಳೆಯ ನರಿರಾಯ, ಇವನಿಗೆ ಯಾರು ಗೆಳೆಯರೇ ಇರಲಿಲ್ಲ, ಈಗ ನನ್ನ ಗೆಳೆಯರಾಗುತ್ತಾರೆ ಎಂದು ಜಿಂಕೆ ಹೇಳಿತು. ಹೊಸಬರ ಜೊತೆ ಸ್ನೇಹ ಬೆಳೆಸುವಾಗ ಹುಷಾರಾಗಿರಬೇಕು ಎಂದು ಕಾಗೆ ಜಿಂಕೆಗೆ ಬುದ್ಧಿ ಹೇಳಿತು. ಆದರೆ ಜಿಂಕೆ ಕಾಗೆಯ ಮಾತು ಕೇಳದೆ ನರಿಯ ಸ್ನೇಹ ಬೆಳೆಸಲು ಒಟ್ಟಿಗೆ ವಾಸ ಮಾಡುತ್ತಿದ್ದವು. ಪ್ರತಿದಿನ ಆಹಾರಕ್ಕಾಗಿ ಹೊರಗೆ ಹೋಗುತ್ತಿದ್ದವು. ರಾತ್ರಿ ಮರಳಿ ಬರುತ್ತಿದ್ದವು. ಒಂದು ದಿನ ಕಾಗೆ ಆಹಾರ ಹುಡುಕಲು ಹೋದ ವೇಳೆ ನರಿಯು ಜಿಂಕೆಯನ್ನು ದೂರದ ಹೊಲಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲಿ ರುಚಿಯಾದ ಎಳೆಯ ರಾಗಿ ತೆನೆಗಳನ್ನು ನೋಡಿ ಜಿಂಕೆಗೆ ಆನಂದವಾಯಿತು. ಮೇಯುತ್ತಿದ್ದ ಜಿಂಕೆಯನ್ನು ಹೊಲದ ಯಜಮಾನ ನೋಡಿದ. ಸಿಟ್ಟಿನಿಂದ ಜಿಂಕೆಯನ್ನು ಹಿಡಿಯಲು ಬಲೆ ಬೀಸಿದ. ಬಲೆಯಲ್ಲಿ ಜಿಂಕೆ ಸಿಕ್ಕಿಬಿಟ್ಟಿತು. ಅಯ್ಯೋ, ನಾನು ನರಿಯ ಮಾತು ಕೇಳಿ ಇಷ್ಟು ದೂರ ಬರದೇ ಇದ್ದರೆ ಚೆನ್ನಾಗಿತ್ತು. ಈಗ ಯಾರು ಸಹಾಯ ಮಾಡುತ್ತಾರೆ ನರಿ ಹೊರಗೆ ಬಂದಿತು. ನರಿರಾಯ, ಸರಿಯಾದ ಸಮಯಕ್ಕೆ ಬಂದಿರುವೆ, ದಯವಿಟ್ಟು ನನ್ನನ್ನು ಬಿಡಿಸು ಎಂದು ಜಿಂಕೆ ನರಿಯನ್ನು ಬೇಡಿಕೊಂಡಿತು. ಆದರೆ ಕೆಟ್ಟ ಬುದ್ಧಿಯ ನರಿ ಜಿಂಕೆಯ ಸಹಾಯಕ್ಕೆ ಬರಲಿಲ್ಲ. ಈ ಬಲೆಯನ್ನು ಬಿಡಿಸುವುದು ಬಹಳ ಕಷ್ಟ, ನನ್ನ ಹಲ್ಲುಗಳು ಚೂಪಾಗಿಲ್ಲ ಎಂದಿತು. ಆಗ ಜಿಂಕೆಯ ಗೆಳೆಯ ಕಾಗೆ ಅಲ್ಲಿಗೆ ಬಂದಿತು. ಜಿಂಕೆಗೆ ಹೇಳಿತು, ಹೊಲದ ಯಜಮಾನ ಬಡಿಗೆ ಹಿಡಿದು ಬರುತ್ತಿದ್ದಾನೆ, ನೀನು ಅಲುಗಾಡದೆ ಕೈಕಾಲು ಸೆಟದು ಅಂಗಂತ ಮಲಗು. ಯಜಮಾನ ಹತ್ತಿರ ಬಂದ ಕೂಡಲೇ ನಾನು ನಿನ್ನ ಕಣ್ಣು ಕುಕ್ಕುವಂತೆ ನಟನೆ ಮಾಡುತ್ತೇನೆ. ನಾನು ಕೂಗಿದೊಡನೆ ನೀನು ಎದ್ದು ಓಡು. ಹೊಲದ ಯಜಮಾನ ಬಂದ. ಓಹೋ, ಈ ಜಿಂಕೆ ಭಯದಿಂದ ಸತ್ತು ಹೋಗಿದೆ, ಹೊಡೆದು ಸಾಯಿಸುವ ಕಷ್ಟ ತಪ್ಪಿತು ಎಂದುಕೊಂಡು ಜಿಂಕೆಯ ಬಲೆ ಬಿಡಿಸಿದ ಕೂಡಲೇ ಕಾಗೆ ಕೂಗಿತು. ಅಷ್ಟರಲ್ಲಿ ನರಿಯು ಜಿಂಕೆ ಇದ್ದ ಜಾಗಕ್ಕೆ ಬಂದಿತು. ಕಾಗೆಯ ಕೂಗು ಕೇಳಿದ ಜಿಂಕೆ ಎದ್ದು ಓಡಿತು. ಹೊಲದ ಯಜಮಾನ ಕೋಪದಿಂದ ಕೈಯಲ್ಲಿದ್ದ ಬಡಿಗೆ ಬೀಸಿದ. ಬಡಿಗೆ ನರಿಗೆ ಬಡಿಯಿತು. ಜಿಂಕೆ ತಪ್ಪಿಸಿಕೊಂಡು ಓಡಿತು. ನೀತಿ: ಹೊಸಬರ ಜೊತೆ ಸ್ನೇಹ ಬೆಳೆಸುವಾಗ ಹುಷಾರಾಗಿರಬೇಕು. ಥ್ಯಾಂಕ್ ಯು. ಹಿಂದಿರುಗುತ್ತಾನೆ. ಎತ್ತರ ಸುರಿಸಿ ಭತ್ತ ಬೆಳೆಯುತ್ತಾನೆ. ಭತ್ತ ಮಾಡಿದರೆ ಅವನಿಗೆ ಒಂದು ಅವನಿಗೆ ಓದಲು ಬರುವುದು. ಆದರೂ ತಕ್ಕಷ್ಟು ಅನುಭವ ಇರುತ್ತದೆ. ಯುಕ್ತಿಯಿಂದಲೂ ಕೆಲಸ ಮಾಡುತ್ತಾನೆ. ಸುಗ್ಗಿ ಬಂದರೆ ನಾಟಕ, ಕುಸ್ತಿ ಮುಂತಾದ ಆಟಗಳಾಡಿ ಮನರಂಜಿಸುತ್ತಾನೆ. ನನ್ನ ಹೆಸರು ಬಿಂದು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆ ರೈತನಿಗೆ ಹುತ್ತು ಬಿತ್ತು ಮಾಡುವುದೇ ಕೆಲಸ. ಸುತ್ತಮುತ್ತ ಮಳೆ ಆದರೆ ಎತ್ತಿನ ಕತ್ತಿಗೆ ನೊಗ ಕಟ್ಟಿ ಹೂಳುತ್ತಾನೆ. ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಸಂಜೆ ಹಿಂದಿರುಗುತ್ತಾನೆ. ನೆತ್ತರ ಸುರಿಸಿ ಭತ್ತ ಬೆಳೆಯುತ್ತಾನೆ. ಭತ್ತ ಮಾರಿದರೆ ಅವನಿಗೆ ಒಂದು ತುತ್ತು. ಅವನಿಗೆ ಓದಲು ಬಾರದು, ಆದರೂ ತಕ್ಕಷ್ಟು ಅನುಭವ ಇರುತ್ತದೆ. ಯುಕ್ತಿಯಿಂದಲೂ ಕೆಲಸ ಮಾಡುತ್ತಾನೆ. ಸುಗ್ಗಿ ಬಂದರೆ ನಾಟಕ, ಕುಸ್ತಿ ಮುಂತಾದ ಆಟಗಳನ್ನಾಡಿ ಮನರಂಜಿಸುತ್ತಾನೆ. ಥ್ಯಾಂಕ್ ಯು.
ನನ್ನ ಹೆಸರು ಜಾಹ್ನವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಹೇಳುತ್ತಿರುವ ಕತೆ ಸಹಜ ಸೌಂದರ್ಯ. ಒಮ್ಮೆ ಕಾಡಿನಲ್ಲಿ ಎಲ್ಲಾ ಪಕ್ಷಿಗಳು ಸೇರಿ ಹಬ್ಬ ಆಚರಿಸುತ್ತಿದ್ದವು. ಅಲ್ಲಿ ಸೇರಿದ್ದ ಎಲ್ಲಾ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ ಎಂದು ಬೀಗಿದವು. ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೋಣವೆಂದು ಒಂದೊಂದೇ ಪಕ್ಷಿಗಳನ್ನು ವೇದಿಕೆಗೆ ಕರೆಯಲಾರಂಭಿಸಿತು. ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತ್ತು. ಕೋಗಿಲೆ ಕೆಂಪು ಅಂಗಿಯನ್ನು ಹಾಕಿತ್ತು. ಗುಬ್ಬಿ ಹಸಿರು ಚಡ್ಡಿಯನ್ನು, ಗಿಳಿಯು ಕಪ್ಪು ಕುಪ್ಪಸವನ್ನು ಧರಿಸಿತ್ತು. ಪಾರಿವಾಳ ಛತ್ರಿಯನ್ನು ಹಿಡಿದು ವಯ್ಯಾರ ತೋರಿತು. ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತ್ತು. ಯಾವುದೇ ರೀತಿಯ ವೇಷಭೂಷಣ ಧರಿಸದೆ ನವಿಲು ತನ್ನ ಸುಂದರವಾದ ಗರಿಗಳಿಂದ ನೃತ್ಯ ಮಾಡಿತ್ತು. ಎಲ್ಲಾ ಪಕ್ಷಿಗಳು ಚಪ್ಪಾಳೆ ತುಟ್ಟಿ ಕುಣಿದಾಡಿದವು. ನವಿಲೇ ಸುಂದರ ಎಂದು ಘೋಷಿಸಿದವು. ಬಹುಮಾನ ಕೊಟ್ಟವು. ನಾನು ಹೇಳುತ್ತಿರುವ ಕತೆ ಆಮೆ ಮತ್ತು ಜಿಂಕೆ. ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಒಂದು ಆಮೆ ವಾಸವಾಗಿದ್ದವು. ಜಿಂಕೆಯು ತಾನು ಅತಿ ವೇಗವಾಗಿ ಓಡಬಲ್ಲೆನೆಂದು ಜಂಬ ಕೊಚ್ಚಿಕೊಂಡಿತು. ಆಮೆ ಮತ್ತು ಜಿಂಕೆ ನಡುವೆ ಓಟದ ಸ್ಪರ್ಧೆ ಆರಂಭವಾಯಿತು. ಜಿಂಕೆಯು ಗುರಿಯ ಕಡೆಗೆ ಓಡಿ ಹೋಗಿತು. ಆಮೆಯು ನಿಧಾನವಾಗಿ ನಡೆಯಿತು. ಜಿಂಕೆಯು ಆಮೆಗಾಗಿ ಹಿಂದಿರುಗಿ ನೋಡಿತು. ಬಹಳ ದೂರದಲ್ಲಿ ಬರುತ್ತಿದೆ ಎಂದು ಮರದ ಕೆಳಗೆ ಮಲಗಿತು. ಆಮೆಯ ನಿಧಾನವಾಗಿಯಾದರೂ ಗುರಿಯನ್ನು ಮುಟ್ಟಿತು. ಎಚ್ಚರಗೊಂಡ ಜಿಂಕೆಯು ನಾಚಿಕೆ ಪಟ್ಟಿತು. ಕಥೆಯ ನೀತಿ ಎಂದರೆ ನಿಧಾನ ಮತ್ತು ನಿರ್ಚತೆ. ನನ್ನ ಹೆಸರು ರಾಮಾಂಜನೇಯ. 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪುಸ್ತಕದ ಹೆಸರು ಜಿಪುಣ ಮೈದಾನ ಮಕ್ಕಳು ನಾಟಕ. ತಾತ ಕುಳಿತಾನೆ. ಮೊಮ್ಮಕ್ಕಳು ನರ್ತಿಸುತ್ತಾ ಬರುತ್ತಾರೆ. ಮೊಮ್ಮಕ್ಕಳು ಅಳಬೇಕು, ಹೇಳಬೇಕು ಕಥೆಯೊಂದು ತಾನೇ ನಿನ್ನ ಬಾಯಿಂದ. ಕಥೆಯ ಹೇಳಜ್ಜನೆ ನಮ್ಮ ಬುದ್ಧಿ ನನಗೆ ಪುರುಸ್ತಿಲ್ಲ, ತುಂಬ ಕೆಲಸ ಇದೆ. ಮೊಮ್ಮಕ್ಕಳು ಅದೇನು ಕೆಲಸ ಹೇಳಜ್ಜ, ನಾವು ಮಾಡಿವೆ ಸಾಕ, ನಿಮ್ಮ ಕೈಯಲ್ಲಾಗುಲ್ಲ. ಮೊಮ್ಮಕ್ಕಳು ನೀನು ಹೇಳುದಾತೆ ಕೆಲಸ ಮಾಡಲ್ಲ ಮಗೆ ತುಂಬ ಹರುಷ. ಕತೆ ಹೇಳ ತಾತ, ನನಗೆ ಆರೋಗ್ಯ ಚೆನ್ನಾಗಿಲ್ಲ, ತೊಂದರೆ ಕೊಡಬೇಡಿ, ಸುಮ್ಮನೆ ಹೋಗಿ. ಮೊಮ್ಮಕ್ಕಳು ಪತ್ತಲೇನು ನಿನಗೆ ಕಾಲು ತಲೆಯ ನೋವು, ಮನೆಗೆ ಹೇಳು ವೈದ್ಯರಿಗೆ ಬಿಡುವೆವು, ಔಷಧಿಯನ್ನು ಕೊಡುವೆವು. ತಾತ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಬಾಬು ಗಾಂಧೀಜಿ ಅವರನ್ನು ಮಹಾತ್ಮ ಬಾಬು ಮತ್ತು ರಾಷ್ಟ್ರಪಿತ ಎಂದು ಕರೆಯುತ್ತಾರೆ. ಅವರನ್ನು ಮೈಮೇಲೆ ಒಂದು ಚಿಕ್ಕ ಪಂಚೆಯನ್ನು ಉಟ್ಟು, ಮೈಮೇಲೆ ಖಾದಿ ಶಾಲು ಉದ್ದು ಚಪ್ಪಲಿ ಧರಿಸಿದ. ನಿಜ ಹೇಳಬೇಕಾದರೆ ನಮ್ಮ ಹಳ್ಳಿನಲ್ಲಿ ಕಾಣಿಸುವಾಗ ಅನೇಕ ಬಡ ರೈತನಿಗೆ ಒಬ್ಬರ ಹಾಗೆ ಅವರನ್ನು ಕಾಣಿಸುತ್ತಿತ್ತು. ಮಂಗನ ನ್ಯಾಯ. ಒಮ್ಮೆ 2 ಬೆಕ್ಕುಗಳು ಕೂಡಿ ಬೆಣ್ಣೆಯನ್ನು ಕದ್ದವು. ಕದ್ದ ಬೆಣ್ಣೆಯನ್ನು ಹಂಚಿಕೊಳ್ಳತೊಡಗಿದವು. ಹಂಚುವಾಗ ತುಸು ಹೆಚ್ಚು ತುಸು ಕಮ್ಮಿ ಆಯಿತು. ಅಷ್ಟಕ್ಕೆ ದೊಡ್ಡ ಜಗಳ ಮಾಡತೊಡಗಿದವು. ಇದನ್ನು ನೋಡುತ್ತಾ ಒಂದು ಮಂಗ ಕುಳಿತಿತ್ತು. ಅದು ತಕ್ಷಣ ಅಲ್ಲಿಗೆ ಬಂದು, ನಾನು ನಿಮಗೆ ಸರಿಯಾಗಿ ಹಂಚಿ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿತು. 2 ಬೆಕ್ಕುಗಳಿಂದಲೂ ಬೆಣ್ಣೆ ಪಡೆಯಿತು. ಒಂದು ತಕ್ಕಡಿಯಲ್ಲಿ 2 ಬಟ್ಟಲುಗಳಿವೆ. ಆ ಬೆಣ್ಣೆಯನ್ನು ಹಾಕಿತು. ಒಂದು ಮೇಲೆ ಒಂದು ಕೆಳಗೆ ಬಂದಿತು. ಕೆಳಗೆ ಬಂದ ಬಟ್ಟಲಿನ ಬೆಣ್ಣೆ ಹೆಚ್ಚಾಗಿ ಬಂದು ಅದರಲ್ಲಿ ರೈತನಿಗೆ ಹೊತ್ತು ಬಿತ್ತು ಮಾಡುವುದೇ ಕೆಲಸ. ಸುತ್ತಮುತ್ತ ಮಳೆ ಆದರೆ ಎತ್ತಿನ ಕತ್ತಿಗೆ ನೊಗ ಕಟ್ಟಿ ಉಣ್ಣುತ್ತಾನೆ. ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಸಂಜೆ ಹಿಂದಿರುಗುತ್ತಾನೆ. ನೆತ್ತರ ಸುರಿಸಿ ಭತ್ತ ಬೆಳೆಯುತ್ತಾನೆ. ಭತ್ತ ಮಾರಿದರೆ ಅವನಿಗೆ ಒಂದು ತುತ್ತು
ಅವನಿಗೆ ಓದಲು ಬಾರದು. ರೈತನಿಗೆ ಹೊತ್ತು ಬಿತ್ತು ಮಾಡುವುದೇ ಕೆಲಸ. ಸುತ್ತಮುತ್ತ ಮಳೆಯಾದರೂ ಎತ್ತಿನ ಕತ್ತಿಗೆ ನೋಗ ಕಟ್ಟಿ ಉಳಿಯುತ್ತಾನೆ. ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಸಂಜೆ ಹಿಂತಿರುಗುತ್ತಾನೆ. ನಂತರ ಸುರಿಸಿ ಭತ್ತ ಬೆಳೆಯುತ್ತಾನೆ. ಭತ್ತ ಮಾಡಿದರೆ ಅವನಿಗೆ ಒಂದು ತುತ್ತು. ಅವನಿಗೆ ಓದಲು ಬಾರದು. ಆದರೂ ಸಾಕಷ್ಟು ಅನುಭವ ಇದಾರುತ್ತದೆ. ಯುಕ್ತಿ. ಹೆಸರು ಗಂಗು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಓದುತ್ತಿರುವ ಕಥೆಯ ಹೆಸರು ಕಾಗೆ ಮತ್ತು ನರಿ. ಒಂದು ಮನೆ ಅಂಗಳದಲ್ಲಿ ಚಿಕ್ಕ ಮಗು ಆಟವಾಡುತ್ತಿತ್ತು. ಅದರ ಕೈಯಲ್ಲಿ ಅಮ್ಮ ಮಾಡಿದ ರೊಟ್ಟಿಯನ್ನು ಒಂದು ಚಿಕ್ಕ ಚೂರನ್ನು ತಂದು ಕೊಟ್ಟಳು. ಅಮ್ಮ ರೊಟ್ಟಿಯನ್ನು ಅವರ ಮನೆ ಮುಂದೆ ತೆಂಗಿನ ಮರ ಒಂದು ಇತ್ತು. ಅದರ ಮೇಲೆ ಒಂದು ಕಾಗೆ ಕುಳಿತಿತ್ತು. ಆ ಕಾಗೆಯು ಮಗುವಿನ ಕೈಯಲ್ಲಿದ್ದ ರೊಟ್ಟಿಯ ಚೂರನ್ನು ಕಸಿದುಕೊಳ್ಳಲು ಉಪಾಯ ಹುಡುಕಿತು. ಬಂದು ಕಸಿದುಕೊಂಡು ಹಾರಿಹೋಯಿತು. ಮರದ ಮೇಲೆ ಕುಳಿತು ತಿನ್ನುತ್ತಿತ್ತು. ನೋಡಿದ ಒಂದು ನರಿ ಕಾಗೆಯು ಕೈಯಲ್ಲಿದ್ದ ರೊಟ್ಟಿಯ ಚೂರನ್ನು ಕಸಿದುಕೊಳ್ಳಲು ಉಪಾಯ ಹುಡುಕಿತು. ನನ್ನ ಹೆಸರು ಶುಭ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವುದು ರೈತನಿಗೆ ಹೊತ್ತು ಬಿತ್ತು ಮಾಡುವುದೇ ಕೆಲಸ. ಸುತ್ತಮುತ್ತ ಮಳೆ ಆದರೆ ಎತ್ತಿನ ಕತ್ತಿಗೆ ಮಗ್ಗ ಕಟ್ಟಿ ಉಳುತ್ತಾನೆ. ಬೆಳಗಿನ ಹೊತ್ತು ಶುರು ಮಾಡಿದರೆ ಮತ್ತೆ ಸಂಜೆ ಹಿಂದಿರುಗುತ್ತಾನೆ. ನೆತ್ತರ ಸುರಿಸಿ ಭತ್ತ ಬೆಳೆಯುತ್ತಾನೆ. ಭತ್ತ ಮಾಡಿದರೆ ಅವನಿಗೆ ಒಂದು ತುತ್ತು. ಅವನಿಗೆ ಓದಲು ಬಾರದು. ಆದರೂ ಸಾಕಷ್ಟು ಅನುಭವ ಇರುತ್ತದೆ. ಯುಕ್ತಿಯಿಂದಲೂ ಕೆಲಸ ಮಾಡುತ್ತಾನೆ. ಸಿಕ್ಕಿ ಬಂದರೆ ನಾಟಕ ಪಟ್ಟಿ ಮಾಡುತ್ತಾನೆ. ಆಟಗಳಾಡಿ ಮನರಂಜಿಸುತ್ತಾನೆ.